ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವ ವಿಚಾರವನ್ನು ತಿಳ್ಕೊತಾ ಇದ್ದೀವಿ ಅಂತ ನೋಡೋಣ. ಆಗಷ್ಟೇ ಅರಳಿದ ಹೂವಿನ ಮೊಗ್ಗು ಬೀಗುವ ಪರಿಮಳ, ಮೊದಲ ಮಳೆಗೆ ಬಿದ್ದ ಮಣ್ಣಿನ ಘಮ, ಸಂಜೆ ಏಕಾಂತಕ್ಕೆ ಜತೆಯಾಗುವ ಕಾಫಿ ಸುವಾಸನೆ ಮೂಗಿಗೆ ಬಡಿದರೆ ಅದು ನೀಡುವ ಅನುಭವ ಅವರ್ಣನೀಯ. ಒಂದು ಒಳ್ಳೆ ಸುವಾಸನೆ ನಮ್ಮ ಮೈ ಮನಸ್ಸುಗಳನ್ನು ಪ್ರಫುಲ್ಲಗೊಳಿಸುತ್ತದೆ. ಇಂತಹ ಸುವಾಸನೆಗೆ ಸರಿಸಾಟಿಯಾಗಿ ನಿಲ್ಲುವ ಮತ್ತೊಂದು ಘಮ ಎಂದರೆ ಅದು ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪಿಗೆ ಶತಮಾನದ ಇತಿಹಾಸವಿದೆ. ಇದು ಹುಟ್ಟಿದ ದಂತಕಥೆಯ ರೋಮಾಂಚಕಾರಿ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಶೋಧ ಚಾನಲ್ ನಿಮಗಾಗಿ ಶೋಧಿಸಿ ತಂದಿಟ್ಟಿದ್ದೇವೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಟಚ್ ಮಾಡಿ. ನೀವೇನಾದರೂ ಮೈಸೂರು ಸ್ಯಾಂಡಲ್ ಸೋಪ್ ಉಪಯೋಗಿಸ್ತಿದ್ರೆ ಹೌದು ಅಂತ ಕಮೆಂಟ್ ಹಾಕಿ ತಿಳಿಸಿ. ಬನ್ನಿ ವೀಕ್ಷಕರೇ, ಇನ್ನೇಕೆ ತಡ, ನಾವು ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಹೇಗೆ ಹುಟ್ಟಿದ್ದು ಅಂತ ತಿಳ್ಕೊಳ್ಳೋಣ. ಅದು 1ನೇ ಮಹಾಯುದ್ಧದ ಕಾಲ, 1914ನೇ ಇಸ್ವಿ. ಬ್ರಿಟಿಷರು ರಫ್ತು ಆಮದು ವ್ಯಾಪಾರ ವಹಿವಾಟಿಗೆ ನಿರ್ಬಂಧ ಹೇರಿದ್ದರು. ಇದರಿಂದ ಮೈಸೂರು ಸಂಸ್ಥಾನದಲ್ಲಿದ್ದ ಸಮೃದ್ಧವಾದ ಶ್ರೀಗಂಧದ ಮರಗಳು ಹಾಗೆ ದಾಸ್ತಾನುವಿನಲ್ಲಿಯೇ ಉಳಿಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಶ್ರೀಗಂಧದ ಮರಗಳನ್ನು ಏನು ಮಾಡುವುದು ಎಂಬ ಚಿಂತೆ. ತಕ್ಷಣ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸರ್ ಆಲ್ಫ್ರೆಡ್ ಬರ್ಟನ್ ಅನ್ನು ಜೊತೆಗೆ ಚರ್ಚಿಸಿ ಶ್ರೀಗಂಧದ ಎಣ್ಣೆ ತೆಗೆಯುವ ಯೋಜನೆಯನ್ನು ರೂಪಿಸಲು ಸೂಚಿಸಿದರು. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕೆಗೆ ಮುನ್ನುಡಿ ಹಾಡಿದ್ದು ಇಲ್ಲಿಂದನೇ ಅಂತಲೇ ಹೇಳಬಹುದು. ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಸದ್ಗುರು ಮತ್ತು ವ್ಯಾಟ್ಸನ್ ನೇತೃತ್ವದ ತಂಡ ಶ್ರೀಗಂಧದ ಮರದಿಂದ ಸುಗಂಧ ಭರಿತ ತೈಲ ತೆಗೆಯುವ ಪ್ರಯೋಗ ನಡೆಸಿ ಯಶಸ್ಸು ಕಂಡಿತ್ತು. ಬಳಿಕ ಮೈಸೂರಿನ ಅಂದರೆ ಈಗಿನ ಅಶೋಕಪುರಂ 36 ಎಕರೆ ಪ್ರದೇಶದಲ್ಲಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆ ತಲೆ ಎತ್ತಿ ನಿಂತಿತು. ಈ ನಡುವೆ ಒಮ್ಮೆ ಫ್ರಾನ್ನಿಂದ ಅತಿಥಿಯೊಬ್ಬರು ಮೈಸೂರು ಸಂಸ್ಥಾನಕ್ಕೆ ಆಗಮಿಸಿದ್ದರು. ರಾಜರಿಗೆ ಸುವಾಸನೆ ಭರಿತ ಸಾಬೂನಿನ ಬಿಲ್ಲೆಗಳನ್ನು ಉಡುಗೊರೆಯಾಗಿ ನೀಡಿದರು. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾವ್ಯಾಕೆ ನಮ್ಮಲ್ಲಿರುವ ಶ್ರೀಗಂಧವನ್ನು ಬಳಸಿ ಈ ರೀತಿಯ ಸಾಬೂನನ್ನು ತಯಾರಿಸಬಾರದು ಎಂಬ ಯೋಜನೆ ಹೊಳೆಯಿತು. ತಕ್ಷಣ ಅವರು ಆಗಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯರೊಂದಿಗೆ ಚರ್ಚೆ ನಡೆಸಿ ಕೈಗಾರಿಕಾ ಮತ್ತು ರಾಸಾಯನಿಕ ತಜ್ಞರಾಗಿದ್ದ ಸೋದರ ಗರಲಪುರಿ ಶಾಸ್ತ್ರಿಗಳನ್ನು ಕರೆಸಿದರು. ಶಾಸ್ತ್ರಿಗಳೇ, ನೀವು ಈ ಕೂಡಲೇ ಇಂಗ್ಲೆಂಡ್ಗೆ ಹೋಗಿ ಕೆಮಿಸ್ಟ್ರಿಯಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಜೊತೆಗೆ ಸೋಪು ತಯಾರಿಸುವ ವಿಧಾನವನ್ನು ಕಲಿತುಕೊಂಡು ಬನ್ನಿ ಎಂದು ಕಳಿಸಿದರು. ಓದಿನ ಸಂಪೂರ್ಣ ಖರ್ಚು ಅರಮನೆಯಿಂದಲೇ ಭರಿಸಲಾಯಿತು. ಆದರೆ ಇಂಗ್ಲೆಂಡ್ನಲ್ಲಿ ಗರಲಪುರಿ ಶಾಸ್ತ್ರಿಗಳಿಗೆ ಸೋಪು ತಯಾರಿಸುವ ವಿಧಾನ ತಿಳಿದುಕೊಳ್ಳುವಷ್ಟು ಸುಲಭವಾಗಿರಲಿಲ್ಲ. ಯಾರೊಬ್ಬರೂ ಅದರ ಬಗ್ಗೆ ಮಾಹಿತಿ ನೀಡುತ್ತಿರಲಿಲ್ಲ. ಇಂತಹ ಸಮಯದಲ್ಲಿ ಅಲ್ಲಿನ ಒಬ್ಬ ಪಾದ್ರಿಯನ್ನು ಪರಿಚಯಿಸಿಕೊಂಡು ಸೋಪು ಕಾರ್ಖಾನೆಗೆ ಭೇಟಿ ನೀಡಿದ ಶಾಸ್ತ್ರಿಗಳು ಅಲ್ಲಿನ ಪ್ರತಿಯೊಂದು ವಿಧಾನವನ್ನು ನೋಡಿಕೊಂಡು ಭಾರತಕ್ಕೆ ಮರಳಿದರು. ನಂತರ ದೇಸಿ ಸೋಪನ್ನು ಅಭಿವೃದ್ಧಿಪಡಿಸಿದರು. 1918ರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅಧಿಕೃತವಾಗಿ ಮಾರುಕಟ್ಟೆಗೆ ಪರಿಚಯವಾಗಿ ಗ್ರಾಹಕರ ಕೈ ಸೇರಿತು. ಭಾರತದ ಮೊಟ್ಟ ಮೊದಲ ದೇಸಿ ಸಾಬೂನು ಹೀಗೆ ಹುಟ್ಟಿತು. ಗರಲಪುರಿ ಶಾಸ್ತ್ರಿ ಅವರ ಸೋಪ್ ಶಾಸ್ತ್ರಿ ಎಂದೇ ಪ್ರಸಿದ್ಧಿ ಪಡೆದುಕೊಂಡರು. ಮುಂದೆ ಅವರು ಮೈಸೂರು ರಾಜ್ಯದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಲು ಮುಂದುವರಿಸಿದರು. 1944ರಲ್ಲಿ ಶ್ರೀಗಂಧದ ಎಣ್ಣೆ ತೆಗೆಯುವ 2ನೇ ಘಟಕವನ್ನು ಶಿವಮೊಗ್ಗದಲ್ಲಿ ಆರಂಭಿಸಲಾಯಿತು. 1980ರಲ್ಲಿ ಸರ್ಕಾರಿ ಅಧೀನಕ್ಕೆ ಒಳಪಡುವ ಇದಕ್ಕೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದ KSDL ಎಂದು ಮರುನಾಮಕರಣ ಮಾಡಲಾಯಿತು. ಇಂದು ಮೈಸೂರು ಸ್ಯಾಂಡಲ್ ಸೋಪ್ ಜಗತ್ತಿನಾದ್ಯಂತ ಪಸರಿಸುತ್ತಿದೆ. 18 ದೇಶಗಳಿಗೆ ಈ ಸೋಪು ರಫ್ತು ಆಗುತ್ತಿದೆ. ಅಲ್ಲದೆ ಭೌಗೋಳಿಕ ಮಾನ್ಯತೆ ಟ್ಯಾಗ್ ಕೂಡ ಸಿಕ್ಕಿದೆ. ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಶರಭವನ್ನೇ ಸ್ಯಾಂಡಲ್ ಸೋಪಿನ ಲಾಂಛನವನ್ನಾಗಿ ಬಳಸಲಾಗಿದೆ. ಸೋಪು, ಡಿಟರ್ಜೆಂಟ್, ಬೇಬಿ ಸಾಬೂನು, ಗಂಧದ ಪೌಡರ್, ಗಂಧದ ಎಣ್ಣೆ, ತೆಂಗಿನ ಎಣ್ಣೆ ಇತರ ಉತ್ಪನ್ನಗಳನ್ನು ಕೂಡ KSDLನಲ್ಲಿ ತಯಾರಿಸಲಾಗುತ್ತದೆ. ಶತಮಾನದ ಇತಿಹಾಸ ಇರುವ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಎಂಬ ಊರಿನ ಹೆಸರಿನೊಂದಿಗೆ ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತಿ ಮಾಡಿದ್ದು ಮಾತ್ರ ಅಸಾಮಾನ್ಯ ಸಂಗತಿಯಾಗಿ ಇಂದಿಗೂ ಇತಿಹಾಸದ ಪುಟದಲ್ಲಿ ಉಳಿದುಕೊಂಡಿದೆ. ಇದು ಮೈಸೂರು ಸ್ಯಾಂಡಲ್ ಸೋಪ್ ಹುಟ್ಟಿಕೊಂಡಂತಹ ಒಂದು ರೋಚಕ ಕಥೆ. ಇದನ್ನು ನಾವು ಶೋಧ ಚಾನಲ್ ಮುಖಾಂತರ ಶೋಧಿಸಿ ನಿಮಗೆ ತಿಳಿಸಿದ್ದೇವೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿವರೆಗೂ
ಶೋಧ ಸದಾ ನಿಮ್ಮೊಂದಿಗೆ.